ಹೇ ವಾಟ್ಸಪ್ ಇಂಡಿಯಾ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಕಳೆದ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂತ ಪ್ರಾಕ್ಟಿಕಲ್ ಆಗಿ ಲೈವ್ ಆಗಿ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ಹಾಗೆ ಫಂಡಮೆಂಟಲ್ ಸೇಲ್ಸಲ್ಲಿ ಸುಮಾರು ವಿಡಿಯೋ ಮಾಡಿವಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಐ ಬಟನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಫಸ್ಟ್ ಆ ವಿಡಿಯೋಗಳು ನೋಡಿ, ಆಮೇಲೆ ಈ ವಿಡಿಯೋ ನೋಡಿ. ಸೊ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ವ್ಯಾಲ್ಯೂ ಇನ್ವೆಸ್ಟಿಂಗ್ ವರ್ಸಸ್ ಗ್ರೋತ್ ಇನ್ವೆಸ್ಟಿಂಗ್ ಇದು ನಡುವೆ ಇರೋಂಥ ಡಿಫ್ರೆನ್ಸ್ನ ಸ್ವಲ್ಪ ಸಿಂಪಲ್ ಹೇಳ್ತೀನಿ. ಕಳೆದ ವಿಡಿಯೋ ನೋಡೋದ್ರಲ್ಲಿ ನಿಮ್ಗೆ ಸ್ವಲ್ಪ ಡೌಟ್ ಬಂದಿರ್ಬೋದು ಏನಿರೋ ನಡುವೆ ಇರುವಂಥ ಡಿಫ್ರೆನ್ಸ್ ಅಂತ. ಅದ್ರ ಬಗ್ಗೆ ಸ್ವಲ್ಪ ಸಿಂಪಲ್ ಹೇಳ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ವ್ಯಾಲ್ಯೂ ಇನ್ವೆಸ್ಟಿಂಗು ಮತ್ತು ಗ್ರೋತ್ ಇನ್ವೆಸ್ಟಿಂಗ್ ನಡುವೆ ತುಂಬ ಕ್ರೈಟೀರಿಯಾ ಡಿಫ್ರೆನ್ಸ್ ಇದೆ. ಅದರದ್ದೇ ಆದ ಡಿಫ್ರೆನ್ಸು ಕ್ರೈಟೀರಿಯಾ ಇದೆ. ಈಗ ಫಾರ್ ಎಕ್ಸಾಂಪಲ್ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಬಂದರೆ ಏನಂದರೆ ಹೈ ಡಿವಿಡೆಂಡ್ ಈಲ್ಡ್ ಇರುತ್ತೆ ವ್ಯಾಲ್ಯೂ ಇನ್ವೆಸ್ಟಿಂಗಲ್ಲಿ. ಅಂಥ ಸ್ಟಾಕ್ಸಲ್ಲಿ ಮೋರ್ ದೆನ್ 2% ಅದಕ್ಕಿಂತ ಜಾಸ್ತಿ ಡಿವಿಡೆಂಡ್ ಈಲ್ಡ್ ಇರುತ್ತೆ ಕಂಪ್ನಿದು. ಹಾಗೆ ಲೋ ಬುಕ್ ವ್ಯಾಲ್ಯೂ ಅಂದರೆ ಬಿಲೋ ರೇಷಿಯೋ ಇರುತ್ತೆ. ಬುಕ್ ವ್ಯಾಲ್ಯೂ ರೇಷಿಯೋ 5ಕ್ಕಿಂತ ಕಮ್ಮಿ ಇರುತ್ತೆ. ಹಾಗೆ ಮತ್ತು ಅದು ಪಿ ರೇಷನ್ ಅಷ್ಟೇ 10ಕ್ಕಿಂತ ಕಮ್ಮಿ ಇರುತ್ತೆ, ಬಿಲೋ ಇರುತ್ತೆ. ಇಂಥವನ್ನೆಲ್ಲ ನಾವು ವ್ಯಾಲ್ಯೂ ಇನ್ವೆಸ್ಟಿಂಗ್ ಸ್ಟಾಕ್ಸ್ ಅಂತ ಹೇಳ್ಬೋದು. ಹಾಗಂತ ಎಲ್ಲ ಕಂಪ್ನಿಗಳು ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಹೇಳೋಕ್ಕಾಗಲ್ಲ, ಈ ಕ್ರೈಟೀರಿಯಾ ನೋಡ್ಕೊಂಡು ಹೇಳೋಕ್ಕಾಗಲ್ಲ. ಏನು ಫಾರ್ ಎಕ್ಸಾಂಪಲ್ ಈಗ ಪಿ ರೇಷಿಯೋ 10ಕ್ಕಿಂತ ಕಮ್ಮಿ ಇದೆ ಅಂತ ಹೇಳಿದ್ರೆ ಆ ಕಂಪ್ನಿ ಕಿತ್ತೋರ ಕಂಪ್ನಿ ಆಗ್ಬೋದು. ಅದಕ್ಕೆ ನೀವು ಇದನ್ನು ಲಾಸ್ಟಿಗೆ ಮಾಡ್ಬೇಕಾಗತ್ತೆ. ಏನು ವ್ಯಾಲ್ಯೂ ಇನ್ವೆಸ್ಟಿಂಗು, ಗ್ರೋತ್ ಇನ್ವೆಸ್ಟಿಂಗು, ಇಂಟ್ರೆಸ್ಟಿಂಗ್ ವ್ಯಾಲ್ಯೂ ಇದೇನೆಂದರೆ ಲಾಸ್ಟಿಗೆ ವ್ಯಾಲ್ಯೂಷನ್ಸ್ ರೀತಿ ಮಾಡ್ಬೇಕಾಗತ್ತೆ. ಫಸ್ಟ್ ನೀವು ಮ್ಯಾನೇಜ್ಮೆಂಟ್ ಅನಾಲಿಸಿಂದ ಸ್ಟಾರ್ಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡೋದು ಎಲ್ಲದನ್ನೂ ಅನಲೈಸ್ ಮಾಡಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟು ಅವೆಲ್ಲ ರೇಷಿಯೋಗಳನ್ನು ಅನಲೈಸ್ ಮಾಡಿ ಲಾಸ್ಟಿಗೆ ನೀವು ಇದ್ರ ಬಗ್ಗೆ ಫೋಕಸ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ನೀವು ಅನಲೈಸ್ ಮಾಡಿ ಇಂಟ್ರೆಸ್ಟಿಂಗ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಅದರಲ್ಲಿ ಚೆನ್ನಾಗಿ ಒಂದು ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗ್ತಿರೋ ಸ್ಟಾಕ್ಸು ಅದನ್ನ ಇನ್ವೆಸ್ಟ್ ಮಾಡೋದಂತಾರಲ್ಲ, ಅದು ಮಾಡೋಕ್ಕೆ ಹೋಗಬಾರ್ದು. ಎಲ್ಲ ಅದು ಲಾಸ್ಟಿಗೆ ಅನಲೈಸ್ ಮಾಡಬೇಕಾಗುತ್ತೆ. ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ, ಬೆಂಜಮಿನ್ ಗ್ರಾಮು ವ್ಯಾಲ್ಯೂ ಇನ್ವೆಸ್ಟಿಂಗ್ಗೆ ಒಂಥರ ಫಾದರ್ ಇದ್ದಂಗೆ. ಫ್ರೆಂಡ್ಸ್, ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಫಸ್ಟ್ ಸಬ್ಸ್ಕ್ರೈಬ್ ಆಗಿ. ಸೊ ಈಗ ನೆಕ್ಸ್ಟು ಗ್ರೋತ್ ಇನ್ವೆಸ್ಟಿಂಗು. ಇವರೇ ಗ್ರೋತ್ ಇನ್ವೆಸ್ಟಿಂಗ್ಗೆ ಫಾದರ್ ಆಫ್ ಗ್ರೋತ್ ಇನ್ವೆಸ್ಟಿಂಗು. ಇವ್ರ ಪ್ರಕಾರ ಏನಂದರೆ ಗ್ರೋತ್ ಇನ್ವೆಸ್ಟಿಂಗ್ ಏನಂದರೆ ಸ್ಟಾಕ್ಸ್ ಯಾವ್ದು ಡಿವಿಡೆಂಡ್ ಈಲ್ಡು ಕಮ್ಮಿ ಇರುತ್ತೆ, ಅಂದರೆ 2%ಗಿಂತ ಕಮ್ಮಿ ಇರುತ್ತೆ. ಹಾಗೆ ಹೈ ಬುಕ್ ವ್ಯಾಲ್ಯೂ ಅಂದರೆ 20% ಜಾಸ್ತಿನೇ ಇರುತ್ತೆ. ಹಾಗೆ ಅದು ಪಿ ರೇಷನ್ ಅಷ್ಟು ಜಾಸ್ತಿನೇ ಇರುತ್ತೆ, 20ಕ್ಕಿಂತ ಜಾಸ್ತಿನೇ ಇರುತ್ತೆ ಕಂಪ್ನಿದು ಪಿ ರೇಷೋ ಸ್ಟಾಕಿಂದು. ಈಗ ನೀನು ಫಾರ್ ಎಕ್ಸಾಂಪಲ್ ನೀವು ಗೂಗಲ್ ಇರ್ಬೋದು, ಆ್ಯಪಲು, ಇಂಡಿಯಾದಲ್ಲಿ MRF ಟೈರ್ ಇರ್ಬೋದು, ರಿಲಯನ್ಸ್ ಇಂಡಸ್ಟ್ರೀಸು ಮತ್ತು ಇನ್ಫೋಸಿಸು, ಈ ಥರ ಸುಮಾರು ಕಂಪ್ನಿಗಳು ಬ್ಲೂ ಚಿಪ್ ಸ್ಟಾಕ್ಸ್ ಅಂತ ಹೇಳ್ತೀವಲ್ಲ, ಅದ್ರದ್ದು ಯಾವತ್ತಿದ್ರು ಪಿ ರೇಷೋ 20, 30, 100ವರೆಗೂ ಇರುತ್ತೆ ಒನ್ ಟೈಮು. ಅದ್ರದ್ದು ಹಾಗೆ ಡಿವಿಡೆಂಡ್ ಈಲ್ಡು ಅಷ್ಟೇ ಕಮ್ಮಿ ಇರುತ್ತೆ, ಬುಕ್ ವ್ಯಾಲ್ಯೂ ಅದು ಜಾಸ್ತಿ ಇರುತ್ತೆ. ಸೊ ಫ್ರೆಂಡ್ಸ್ ನೋಡಿ, ನೀವು ವ್ಯಾಲ್ಯೂ ಇನ್ವೆಸ್ಟಿಂಗು ಮತ್ತು ಗ್ರೋತ್ ಇನ್ವೆಸ್ಟಿಂಗ್ ಎರಡನ್ನೂ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ ಎರಡು ಬೇರೆ ಬೇರೆ ಅಲ್ಲ, ಎರಡನ್ನೂ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಬಂದರೆ ಇಂಟ್ರೆಸ್ಟಿಂಗ್ ವ್ಯಾಲ್ಯೂಕ್ಕಿಂತ ಕಮ್ಮಿಗೆ ಡಿಸ್ಕೌಂಟಲ್ಲಿ ಸ್ಟಾಕ್ ಪ್ರೈಸ್ ಸಿಗ್ತಿದ್ರೆ, ಪ್ಲಸ್ಸು ಆ ಕಂಪ್ನಿ ಮುಂದೆ ಫ್ಯೂಚರಲ್ಲಿ ಗ್ರೋತ್ ಇದೆ, ಕಂಪ್ನಿ ಗ್ರೋತ್ ತುಂಬ ಚೆನ್ನಾಗಿದೆ ಅಂದರೆ ಅಂಥ ಕಂಪ್ನಿ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಈಗ ಸೊ ನೀವು ಎರಡು ಕ್ರೈಟೀರಿಯಾನ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸ್ವಲ್ಪ ಓದ್ಕೊಳ್ಳಿ, ಸ್ವಲ್ಪ ಅವಾಗ ಅರ್ಥ ಆಗುತ್ತೆ ಸ್ವಲ್ಪ ಕ್ರೈಟೀರಿಯಾ ಏನಂತ. ಸೊ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಎಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನು. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ ವಿಡಿಯೋನ, ಇದರಿಂದ ಸ್ವಲ್ಪ ಅವ್ರಿಗೂ ಕಲಿಯೋಕ್ಕೆ ಸ್ವಲ್ಪ ಚಾನ್ಸ್ ಸಿಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.